ಆಮ್ ಸಾರಿ ಭೈರವಿ ಅವರೇ. ಪ್ಲೀಸ್ ಬೇಜಾರಾಗಬೇಡಿ. ನೀವು ಡಲ್ ಆಗಿದ್ರೆ ನಂಗೆ ನೋಡೋಕೆ ಕಷ್ಟ ಆಗುತ್ತೆ. ಈಗ ನಾವಲ್ಲಿಗೆ ಹೋಗಿ ಅಜ್ಜಿನ ಕೂಲ್ ಮಾಡಬೇಕು, ಭವಾನಿ ಅತ್ತಿಗೆ ಅವ್ರ ತಂದೆನ ಮಾತಾಡಿಸ್ಬೇಕು, ಯೋಗಕ್ಷೇಮನ ವಿಚಾರಿಸ್ಬೇಕು, ಅಷ್ಟೇ ತಾನೇ? ಸರಿ ಬನ್ನಿ. ಇಬ್ರು ಮಧ್ಯೆ ಬಾಂಡಿಂಗ್ ಜಾಸ್ತಿನೇ ಆಗ್ತಾ ಇದೆಯಲ್ಲ. ಈ ಭೈರವಿ ನಂಗೆ ನಿಜವಾಗ್ಲೂ ವಿರಾಟ್ನ ಬಿಟ್ಕೊಡಲ್ಲ. ಇಲ್ಲ ನಾಟಕ ಮಾಡ್ತಿದ್ದಾಳ. ಮದ್ವೆ ಮಾಡಿಸ್ತೀನಿ ಅಂತ ಹೇಳಿ ತಾನೇ ಮದ್ವೆ ಮಾಡ್ಕೊಂಡ್ಲು. ಕೇಳಿದ್ರೆ ಪರಿಸ್ಥಿತಿ ಕೈಗೊಂಬೆ ಆಗ್ಬಿಟ್ಟೆ ಅಂತ ಹೇಳಿದ್ಲು. ಇವಳನ್ನ ಹೀಗೆ ಬಿಟ್ರೆ ನಾಳೆ ದಿನ ಮಗು ಮಾಡ್ಕೊಂಡು ಪರಿಸ್ಥಿತಿ ಕೈಗೊಂಬೆ ಆಗ್ಬಿಟ್ಟೆ ಅಂತ ಹೇಳಿದ್ರು ಹೇಳ್ತಾಳೆ. ಅಲ್ಲಿವರೆಗೂ ನಾನು ಅವಕಾಶ ಕೊಡಬಾರ್ದು. ಇವರಿಬ್ರನ್ನ ಬೇರೆ ಬೇರೆ ಮಾಡ್ಲೇಬೇಕು. ಇಲ್ಲ ಅಂದ್ರೆ ನನ್ ಕನ್ಸ್ ಯಾವತ್ತೂ ನನ್ಸಾಗೋದಿಲ್ಲ. ಎಸ್, ಇವರಿಬ್ರನ್ನ ಸಪ್ರೇಟ್ ಮಾಡೋದಕ್ಕೆ ಏನಾದ್ರೂ ಮಾಡ್ಲೇಬೇಕು. ಆ ವ್ಯವಸ್ಥೆನ ಆದಷ್ಟು ಬೇಗ ಮಾಡ್ತೀನಿ. ವಸು, ನಿನ್ ಕಿರಿ ಸೊಸೆ ಪ್ರಶ್ನೆ ಮೇಲ್ ಪ್ರಶ್ನೆ ಕೇಳ್ತಾನೇ ಇರ್ತಾಳೆ. ಸ್ವಲ್ಪ ಅವಳನ್ನ ನಿನ್ ಹದ್ಬಸ್ತಲ್ಲಿಟ್ಕೋ, ಇಲ್ಲಾಂದ್ರೆ ಮುಂದೆ ತುಂಬಾ ಕಷ್ಟ ಆಗತ್ತೆ. ಅಮ್ಮ, ನೋ ಒನ್ ಕ್ಯಾನ್ ಬೀಟ್ ಮೀ. ನಾನು ಈ ಮನೇಲಿ ಇರೋವರೆಗೂ ನಂದೇ ದರ್ಬಾರು. ಯಾರನ್ನೆಲ್ಲಿಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಇವಾಗ ಹೊಸದಲ್ವಾ, ಸ್ವಲ್ಪ ಆರಾಮಾಗಿರ್ಲಿ. ಆಮೇಲೆ ನಾನು ಅವಳನ್ನ ಕಂಟ್ರೋಲಿಗೆ ತಗೊಳ್ತೀನಿ. ನೀನೇ ಅವಳನ್ನ ಕಂಟ್ರೋಲಿಗೆ ತಗೋತೀಯೋ ಇಲ್ಲ ಅವಳೇ ನಿನ್ನ ಕಂಟ್ರೋಲಿಗೆ ತಗೊಳ್ತಾಳೋ ಒಂದು ಗೊತ್ತಾಗ್ತಾಳೆ. ಅಮ್ಮ, ಈ ವಸುಂಧರ ಸುಂಟ್ರು ಗಾಳಿ ಇದ್ದ ಹಾಗೆ, ಯಾರ ಕೈಗೂ ಸಿಕ್ಕೊಳ್ಳಲ್ಲ. ನನ್ನನ್ನು ಕಂಟ್ರೋಲ್ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ವಿರಾಟ್, ಭೈರವಿ, ಯಾರನ್ನು ಹುಡುಕ್ತಾ ಇದ್ದೀರಾ? ಮಾಮ್, ಇಲ್ಲಿ ಅಂಕಲ್ ಇದ್ರಲ್ವಾ? ಅಂಕಲ್ಲ, ಕೇಶವ್ ಅವ್ರನ್ನ ಹುಡುಕ್ತಿದ್ಯಾ ಮಗನ? ಹಾ, ಅವರೇ. ವಿರಾಟ್, ಅವ್ರನ್ನ ಯಾಕೆ ಹುಡುಕ್ತಾ ಇದೆಯಾ? ಏನಾದ್ರು ಹೇಳೋದಿತ್ತಾ? ಹಾಗೇನಿಲ್ಲ ಮಾಮ್, ಆಗ್ಲೇ ಅವ್ರ ಹತ್ರ ಸರಿಯಾಗಿ ಮಾತಾಡಲಿಲ್ಲ, ಅದಕ್ಕೆ ಬಂದೆ. ಬಟ್ ಅವ್ರು ಆಲ್ರೆಡಿ ಹೊರಟು ಹೋಗಿದಾರಾ? ಸರಿ, ಹೇಗೂ ನಾಳೆ ಊಟಕ್ಕೆ ಹೋಗ್ತಿದ್ದೀವಲ್ವಾ, ಆವಾಗ ಮಾತಾಡ್ಸಿದ್ರಾಯ್ತು ಬಿಡು. ಬನ್ನಿ, ನಾವೀಗ ಹೋಗೋಣ. ವಿರಾಟ್, ಮೊದಲನೇ ಸಾರಿ ಹೆಂಡ್ತಿನ ಆಫೀಸಿಗೆ ಕರ್ಕೊಂಡು ಹೋಗ್ತಿದ್ಯಾ? ಎಲ್ರೂ ಕರೆಕ್ಟಾಗಿ ಇಂಟ್ರೊಡ್ಯೂಸ್ ಮಾಡಿಸು. ಮಾಮ್, ಭೈರವಿ ಅವರು ನಮ್ಮ ಆಫೀಸಿಗೆ ಬರ್ತಾ ಇಲ್ಲ. ಮತ್ತೆ ಅವರು ಅವ್ರ ಆಫೀಸಿಗೆ ಹೋಗ್ತಾ ಇದ್ದಾರೆ, ನಾನು ನಮ್ಮ ಆಫೀಸಿಗೆ ಹೋಗ್ತಾ ಇದ್ದೀನಿ. ವಿರಾಟ್, ಏನೋ ಹೇಳ್ತಿದ್ಯಾ? ಶಿ ಈಸ್ ಯುವರ್ ವೈಫ್ ನಾವು. ಅವಳೊಂದ್ ಕಡೆ ನೀನೊಂದ್ ಕಡೆ ಕೆಲಸ ಮಾಡಿದ್ರೆ ಹೇಗೆ? ಅದು ಅವರು ಇಂಡಿಪೆಂಡೆಂಟ್ ಆಗಿ ಕಂಪನಿ ನಡೆಸಿರೋರಲ್ವಾ. ಈಗ ಸಡನ್ ಆಗಿ ಅದನ್ನ ಬಿಟ್ಟು ನಮ್ಮ ಕಂಪನಿಗೆ ಬನ್ನಿ ಅಂದ್ರೆ ಸರಿ ಹೋಗಲ್ಲ ಅಲ್ವಾ, ಅದಕ್ಕೆ ನಾನೇ ಹೇಳಿಲ್ಲ. ನಾನೇನೋ ಅಲ್ಲಿ ಕೆಲಸ ಬಿಟ್ಟು ಇಲ್ಲಿ ಮಾತ್ರ ಕೆಲಸ ಮಾಡು ಅಂತ ಹೇಳ್ತಿಲ್ಲ, ಎರಡೂ ಕಡೆ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಭೈರವಿ, ನೀನು ಬರೀ ನಿಮ್ಮ ಕಂಪ್ನಿ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಬೇಡ, ನಮ್ಮ ಕಂಪ್ನಿ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡು. ಆದಷ್ಟು ವರ್ಕ್ ಫ್ರಮ್ ಹೋಮ್ ಮಾಡೋ ಥರ ಪ್ಲಾನ್ ಮಾಡ್ಕೊ, ಇಲ್ಲಾಂದರೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಓಕೆ ಮಾಮ್, ನಾನು ಅವ್ರಿಗೆ ಹೇಳ್ತೀನಿ ಬಿಡಿ. ವಿರಾಟ್, ನನ್ನ ಸೊಸೆನ ದಡ್ಡಿ ಅನ್ಕೊಂಡಿದ್ಯಾ? ನೀನೇ ಹೇಳ್ಬೇಕಾ? ನಾ ಹೇಳ್ತಿರೋದು ಅವಳಿಗೆ ಅರ್ಥ ಆಗತ್ತೆ.